ತುಂಬಾ ಹೊತ್ತು ಅಳುತ್ತಲೇ ಇದ್ದಳು ಪ್ರಾರ್ಥನಾ. ಅವನ ಸೀಳಿದ ತಲೆಯ ಮೇಲಿನ ಹೊಲಿಗೆಗಳಿನ್ನೂ ಕೈಗೆ ತಾಕುತ್ತಿದ್ದವು. ಹಾಗೆ ಹಾಸ್ಟೆಲಿನ ಹೆಬ್ಬಾಗಿಲಲ್ಲಿ ಕೊನೆಯ ಮಾತೆಂಬಂತೆ ಆಡಿ ಬಿಟ್ಟು ಹೋದವನು ಆಮೇಲೆ ದಾವಣಗೆರೆಯತ್ತ ತಿರುಗಿಯೂ ನೋಡಲಿಲ್ಲವಲ್ಲ. ಯಾವುದಕ್ಕೂ ಕಡಿಮೆಯಾಗದಂತೆ ಹಣ ಕಳಿಸಿಬಿಟ್ಟರೆ ಸಾಕೆ. ಒಂದೇ ಒಂದು ಸಲ ಈ ಪ್ರೀತಿಸುವ ಜೀವವನ್ನು ನೋಡಿಬರೋಣವೆನ್ನಿಸಲಿಲ್ಲವೇ ಹಿಮು. ಓದಿಸುವುದು ದೊಡ್ಡ ಜವಾಬ್ದಾರಿ ಅಂತ ಗೊತ್ತು, ಆದರೆ ಪ್ರೀತಿಸುವುದು ಅದಕ್ಕಿಂತ ದೊಡ್ಡ ಜವಾಬ್ದಾರಿಯಲ್ಲವೇ. ನಂಗೆ ಡಾಕ್ಟರಿಕೆ, ಹಾಸ್ಟೆಲು, ದಾವಣಗೆರೆ ಯಾವುದೂ ಬೇಡ. ಶಿವಮೊಗ್ಗದಲ್ಲೇ ಇರ್ತೀನಿ, ನಿನ್ನಲ್ಲಿ, ನಿನ್ನ ನೆರಳಲ್ಲಿ. ಹಾಗೆಲ್ಲ ಮಾತಾಡಬೇಕೆಂದುಕೊಂಡೇ ಬಂದಿದ್ದಳು ಶಿವಮೊಗ್ಗಕ್ಕೆ. ಮುಖ ಕಂಡ ತಕ್ಷಣ ದೇವರು ನೆನಪಾದ. ನಂದಕ್ಕನ ಮನೆಯಲ್ಲಿ ಊಟ ಮುಗಿಸಿ ಹಿತ್ತಲಿನ ಕೋಣೆಗೆ ಬರುವ ತನಕ ಮಾತು ಸಾಧ್ಯವಾಗಿರಲಿಲ್ಲ. ಕೋಣೆಯ ಕದವಿಕ್ಕುತ್ತಿದ್ದಂತೆಯೇ ಹಿಮವಂತನ ತೆಕ್ಕೆಗೆ ಬಿದ್ದ ಪ್ರಾರ್ಥನಾಳ ಮನಸ್ಸು ಸ್ಫೋಟಗೊಂಡಿತ್ತು. ನಿರಂತರವಾಗಿ 15 ನಿಮಿಷ ಬಿಕ್ಕಿ ಬಿಕ್ಕಿ ಅತ್ತುಬಿಟ್ಟಳು. ಹಿಮವಂತನ ಶರಾಯಿ ಅವಳ ಕಣ್ಣೀರಿನಿಂದ ತೊಯ್ದು ಹೋಗಿತ್ತು. ಅವನು ಮಾತ್ರ ಒಂದೇ ಒಂದು ಮಾತು ಆಡಿರಲಿಲ್ಲ. ಎದೆಗವಚಿಕೊಂಡು ಬಿಕ್ಕುತ್ತಿದ್ದವಳ ಬೆನ್ನು ನೇವರಿಸುತ್ತಿದ್ದ. ಗಾಯಗೊಂಡು ಬಂದ ಮರಿ ಜಿಂಕೆಗೆ ತಾಯಿ ಜಿಂಕೆಯೊಂದು ಮಾತಿಲ್ಲದೆ ಸಾಂತ್ವನ ಹೇಳಿದಂತಿತ್ತು ಆ ದೃಶ್ಯ. ಪ್ರಾರ್ಥನಾಳ ಭೋರ್ಗರೆತ ಮುಗಿದ ನಂತರವೇ ಅವನು ಕೋಣೆಯ ನೆಲಕ್ಕೆ ಚಾಪೆ ಹರಡಿದ್ದು. ತಿಳಿಗತ್ತಲಲ್ಲಿ ಅವಳಿಗೆ ಗೊತ್ತಾಗದಂತೆ, ತನಗೆ ನೋವಾಗದಂತೆ ದಿಂಬಿಗೆ ತಲೆಯಿರಿಸಿ ಅಂಗಾತ ಮಲಗಿದ್ದು. ಆದರೆ ಅತ್ತು ಬರಿದಾದ ಪ್ರಾರ್ಥನಾ ಅವನ ತೋಳ ಮೇಲೆ ತಲೆಯಿಟ್ಟು ಮಲಗಿದವಳು. ಒಂದು ಹೊತ್ತಿನಲ್ಲಿ ಹಿಮವಂತನ ತಲೆ ನೇವರಿಸಿದಳು. ಗಾಡಿಕೊಪ್ಪದ ಹಲ್ಲೆಯ ಗುರುತು ಇನ್ನೂ ಹಸಿಹಸಿಯಾಗೇ ಇತ್ತು. ಹೌಹಾರಿ ಎದ್ದು ಕುಳಿತವಳಿಗೆ ಹಿಮವಂತ್ ನೀಡಿದ ಯಾವ ಸಮಜಾಯಿಷಿಯೂ ಸಮಾಧಾನ ಒದಗಿಸಲಿಲ್ಲ. ಜಾರಿ ಬಿದ್ದರೆ, ಸ್ಕೂಟರಿನಿಂದ ಬಿದ್ದರೆ, ಕಿಟಕಿಯ ಮೊನೆ ತಗುಲಿದರೆ ಆಗುವ ಗಾಯ ಎಂಥದ್ದೆಂಬುದನ್ನು ಅರ್ಥ ಮಾಡಿಕೊಳ್ಳಲಿಕ್ಕೆ ಡಾಕ್ಟರೇ ಆಗಬೇಕಿಲ್ಲ. ಈ ಪೆಟ್ಟು ಇನ್ನಷ್ಟು ಆಳಕ್ಕೆ ಬಿದ್ದಿದ್ದರೆ ಜೀವ ಉಳಿಯುತ್ತಿರಲಿಲ್ಲ. ಏನಾಯಿತು ನಿಜ ಹೇಳು. ರಾತ್ರಿಯಿಡೀ ಗೋಗರೆದಳು. ಬೆಳಗಿನ ಜಾವದ ಹೊತ್ತಿಗೆ ಅವನ ಕಣ್ಣುಗಳಲ್ಲಿ ಸುರಿಯತೊಡಗಿದ ಆಯಾಸದ ನಿದ್ರೆ ಕಂಡು ಸುಮ್ಮನಾದಳು. ತೀರ ಬೆಳಕಿನ ಮೊದಲ ಕಿರಣ ಕಿಟಕಿಯೊಳಗಿಂದ ತೂರಿ ನೆಲಕ್ಕೆ ತಾಕುವ ಹೊತ್ತಿಗೆ ಅದೇಕೋ ಪ್ರಾರ್ಥನಾ ತನ್ನಲ್ಲಿ ತಾನೇ ಹೇಳಿಕೊಂಡಳು. ದಾವಣಗೆರೆಗೆ ಹೋಗಬಾರದಿತ್ತು. ಇನ್ನು ಹಿಮವಂತ ಯಾವತ್ತೂ ಸುಖವಾಗಿರಲಾರ. ದೇವರಿಗೆ ಮೋಸ ಮಾಡುವುದು ಸಾಧ್ಯವಾಗದಿರಬಹುದು, ಆದರೆ ಅಸಡ್ಡೆ ಎಂಬುದು ಎಂಥ ದೇವರನ್ನು ಕೊಂದು ಹಾಕುತ್ತದೆ. ಭಗವಂತ, ನನ್ನನ್ನು ದೇಬ್ನ ಸೆಳವಿನಿಂದ ಪಾರು ಮಾಡು. 2ನೇ ಪಿಂಟ್ ವಿಸ್ಕಿ ಮುಗಿಸಿ 3ನೇಯದಕ್ಕೆ ಅಣಿಯಾಗುತ್ತಿದ್ದ ದೇಬ್ ಕೂಡ ಆ ರಾತ್ರಿ ಅದನ್ನೇ ಯೋಚಿಸುತ್ತಿದ್ದ. ಎದುರಿಗೆ ಕುಳಿತ ಊರ್ಮಿಳಾ ವಿಸ್ಕಿಗಿಂತ ಸಿಗರೇಟನ್ನು ಹೆಚ್ಚು ಆಸ್ವಾದಿಸುತ್ತಿದ್ದಳು. ರಾತ್ರಿ ಎಂಬುದು ಆ ಕಾಡಿನ ನಡುವೆ ವಿಷಾದದಷ್ಟು ಗಾಢವಾಗಿತ್ತು. ಅವರ ಕಾರು ಫಾರೆಸ್ಟ್ ಲಾಡ್ಜ್ ತಲುಪುವ ಹೊತ್ತಿಗೆ ಅವರಿಗೋಸ್ಕರ ಅಡುಗೆ ಮಾಡಿಟ್ಟುಕೊಂಡು ಕಾಯುತ್ತಿದ್ದ ಮೇಟಿ ಮಾಡಿದ ಅಡುಗೆಯನ್ನೆಲ್ಲ ಡೈನಿಂಗ್ ಟೇಬಲ್ಲಿನ ಮೇಲಿರಿಸಿ ಹೊರಟು ಹೋಗುವಂತೆ ಅವನಿಗೆ ಸೂಚಿಸಿ ಬಾಗಿಲೆಳೆದುಕೊಂಡಾಗ ಇಡೀ ಕಾಡಿನಲ್ಲಿ ಅವರಿಬ್ಬರೇ. ಕಾಲೇಜಿನ ಕಾರಿಡಾರುಗಳಲ್ಲಿ ಆರಂಭವಾದ ಸ್ನೇಹ ದಾವಣಗೆರೆ ಹತ್ತಿರದ ಬಾತಿಯ ಡಾಬಾಗಳ ಮಂಕು ಬೆಳಕಿನ ದೀಪಗಳ ಸಮ್ಮುಖದಲ್ಲಿ ಪಕ್ವಗೊಂಡು ಈಗ ಶಿವಮೊಗ್ಗೆಯ ಕಾಡ ಮಧ್ಯಕ್ಕೆ ನಡೆದು ಬಂದಿದೆ. ತನ್ನ ಕಣ್ಣುಗಳಲ್ಲಿನ ಯಾಚನೆಯನ್ನು ಅರ್ಥ ಮಾಡಿಕೊಳ್ಳಲಾಗದಂಥ ದಡ್ಡಿಯೆಲ್ಲ ಊರ್ಮಿಳೆ. ತನ್ನಂಥವನನ್ನು ತಿರಸ್ಕರಿಸುವಂತಹ ವಿವೇಕಹೀನಳೂ ಅಲ್ಲ. ದೊಡ್ಡ ಆಸ್ತಿ, ಒಬ್ಬನೇ ಮಗ, ಸ್ಫುರದ್ರೂಪಿ, ಪ್ರಚಂಡ ಬುದ್ಧಿವಂತ, ಮೇಲಾಗಿ ಉಳಿದೆಲ್ಲ ಹುಡುಗಿಯರನ್ನು ಪ್ರೀತಿಸಿದ್ದಕ್ಕಿಂತಲೂ ಹೆಚ್ಚಾಗಿ ಪ್ರಾಮಾಣಿಕವಾಗಿ ನಿನ್ನನ್ನು ಪ್ರೀತಿಸುತ್ತೇನೆ. ಈ ತನಕ ಅವರಿಬ್ಬರೊಂದಿಗೆ ಅಲೆದದ್ದು ನಿಜ, ಆದರೆ ಅದೆಲ್ಲ ಶುದ್ಧ ಹುಡುಗಾಟ ಮಾರಾಯ್ತಿ. ಇವತ್ತಿನಿಂದ ಕಟ್ಟಕಡೆಯ ದಿನದ ತನಕ ನೀನೇ, ನೀನೊಬ್ಬಳೆ. ಕಾಯ, ವಾಚ, ಮನಸ. ಏನನ್ನುತ್ತಿ? ಫಾರೆಸ್ಟ್ ಲಾಡ್ಡಿನ ದಟ್ಟ ಮೌನದ ಮಧ್ಯೆ ಅತ್ಯಂತ ಸ್ಪಷ್ಟವಾಗಿ ಕೇಳಿದ್ದ ದೇಬ್. 2 ಪಿಂಟ್ ವಿಸ್ಕಿ ಕುಡಿದವನ ದನಿಯಲ್ಲಿ ಗೆದ್ದೇನೆಂಬ ಭರವಸೆಯಿತ್ತಾದರೂ ಊರ್ಮಿಳೆಯ ಒಂದೇ ಒಂದು ತಿರಸ್ಕಾರ ತನ್ನನ್ನು ಮತ್ತೆ ಎದ್ದು ನಿಲ್ಲಲಾಗದಂತೆ ಸದೆಬಡಿದು ಬಿಟ್ಟಿತೆಂಬ ಆತಂಕದ ತಂತಿ ಮಿಡಿಯುತ್ತಲೇ ಇತ್ತು. ತಮಾಷೆ ಮಾಡಬೇಡ ದೇಬ್, ನಂಗೊತ್ತು, ನೀನು ತುಂಬಾ ಚೆನ್ನಾಗಿ ಫರ್ಟ್ ಮಾಡ್ತೀಯ. ನಿನ್ನಂಥವನ ಬಾಯಲ್ಲಿ ಕಾಯ, ವಾಚ, ಮನಸ ಆಲ್ ದ್ಯಾಟ್ ನಾನ್ಸೆನ್ಸ್ ತಮಾಷಿ ಥರ ಕೇಳಿಸುತ್ತೆ. ನಂಗಿನ್ನೂ ಡಾಕ್ಟರಾಗಬೇಕಿದೆ. ಉಳಿದದ್ಯಾವುದೂ ಸಿಗದಿದ್ರೆ ಫೋರೆನ್ಸಿಕ್ ಸಭೆಕ್ಸಿಗೆ ಗಂಟು ಬಿದ್ದು ಇಡೀ ಭಾರತ ದೇಶದಲ್ಲೇ ಅತ್ಯಂತ ಮಟ್ಟಸವಾಗಿ ಹೆಣ ಕುಯ್ಯೋ ಡಾಕ್ಟರು ಅನ್ನಿಸಿಕೋಬೇಕಿದೆ. ಅದನ್ನೆಲ್ಲ ಸಾಧಿಸಿಯಾದ ಮೇಲೆ ಡಾಕ್ಷಿಕೆಯ ಪುಸ್ತಕನೆಲ್ಲ ಒಯ್ದು ಚರಂಡಿಗೆ ಬಿಸಾಕಿ ಇಡೀ ಭಾರತದ ಲೈಬ್ರರಿಗಳಲ್ಲಿರೋ ಎಲ್ಲ ಇತಿಹಾಸದ ಪುಸ್ತಕ ಓದಬೇಕೂಂತಿದೆ. ರಾಜ ಮಹಾರಾಜರ ಹೆಜ್ಜೆ ಗುರುತು ಹುಡುಕಿಕೊಂಡು ಕೋಟೆ ಕೊತ್ತಲ ಸುತ್ತಬೇಕಿದೆ. ನೆಲಕ್ಕೆ ಬೀಳೋ ತನಕ ಕುಡಿಬೇಕಿದೆ. ಉಸಿರ ತಿತ್ತಿ ಬತ್ತಿ ಹೋಗೋ ತನಕ ಸಿಗರೇಟು ಸೇದಬೇಕಿದೆ. ಇದೆಲ್ಲ ಆಗೋಕೆ ಮೊದಲೇ ನಿಂಗೆ ಹೆಂಡ್ತಿಯಾಗಿ ಹೋದ್ರೆ ನನ್ನ ಲೈಫು ಅಪೂರ್ಣ ಅಂತ ನಂಗೆ ಅನ್ನಿಸಿಬಿಡುತ್ತೆ. ಬೈ ದಿ ಬೈ, ಯಾವತ್ತಾದರೂ ಒಂದಿಷ್ಟು ಬಿಡುವು ಸಿಕ್ಕಾಗ ದಾವಣಗೆರೆಲಿ ಕಸೂತಿ ಕಾವೇರಮ್ಮ ಅಂತಿದಾಳಲ್ಲ, ಅವಳ ಮನೇಲಿ ಶುದ್ಧ ಸೂಳೆ ಥರ 4 ದಿನ ಬದುಕಿ ಬರಬೇಕೂಂತಿದೆ. ನನ್ನಂಥೋನ್ನ ಪ್ರೀತಿಸ್ತೀನಿ ಅಂತೀಯಲ್ಲ ದೇಬ್, ನಿಂಗೆಲ್ಲೋ ಹುಚ್ಚು. ನೇರವಾಗಿ ಫ್ಲರ್ಟ್ ಮಾಡೋಣವಾ ಅಂತ ಕೇಳು. ಇಟ್ ಸೌಂಡ್ಸ್ ಹೆಲ್ದಿ. ಏನಂತಿ?
ಸಿಗರೇಟಿನ ಕೊನೆಯ ಜುರಿಕೆಯಿಂದ ಉದ್ಭವವಾದ ಹೊಗೆಯನ್ನು ಗಾಳಿಗೆ ಬೆರೆಸುತ್ತಾ ಮಾತು ಮುಗಿಸಿದಳು ಊರ್ಮಿಳಾ. ದೇಬ್ ತಕ್ಷಣಕ್ಕೆ ಪ್ರತಿಕ್ರಿಯಿಸಲಿಲ್ಲ. ತೀರಾ ಅಷ್ಟು ಇಷ್ಟವಿದ್ದರೆ ಇದೊಂದು ರಾತ್ರಿ ಇಲ್ಲಿ ಮಲಗಿದ್ದು ಎದ್ದು ಹೋಗೋಣ ಎಂಬ ಧಾಟಿಯಲ್ಲಿ ಹುಡುಗಿ ಮಾತನಾಡಿದರೆ ಅದು ತನಗಿಷ್ಟವಾಗುವುದಿಲ್ಲ. ಮಲಗಿದ್ದು ಎದ್ದು ಹೋಗುವುದು ತನಗೆ ಹೊಸತೇನಲ್ಲ. ಆದರೆ ಮಲಗಿದ ಸುಖ ಎದ್ದೇಳುವ ಹೊತ್ತಿಗೆ ಮುಗಿದು ಹೋಗಿರುತ್ತದೆ. ಹಾಗಾಗ ಕೂಡದು. ಊರ್ಮಿಳೆಯ ಮನ ಗೆಲ್ಲಬೇಕು. ಅವಳ ಈಗೋ ಹಣಿಯಬೇಕು. ಪ್ರೀತಿಸಿ ಪ್ರೀತಿಸಿ ಸೂರೆಗೊಳ್ಳಬೇಕು. ಆರಾಧಿಸಿ ಆರಾಧಿಸಿ ಕಾಲಲ್ಲಿ ಕೆಡವಿಕೊಳ್ಳಬೇಕು. ಇವತ್ತು ತಾನು ಅಂಗಲಾಚಿ ಬೊಗಸೆಯೊಡ್ಡುತ್ತಿದ್ದಾನೆ. ಮುಂದೊಂದು ದಿನ ಅವಳು ತೋಳು ತೆರೆದು ದೇಹಿ ಅನ್ನಬೇಕು. ಗೆಲುವೆಂದರೆ ಅದು. ಕಸೂತಿ ಕಾವೇರಮ್ಮನ ಮನೆಯಲ್ಲಿ ಯಾವತ್ತೋ ಒಂದು ದಿನ ಸಿಗಬಲ್ಲ ಹುಡುಗಿಯನ್ನು ಇಂಥದೊಂದು ಕಾಡ ನಡುವಿನ ಏಕಾಂಗಿ ಬಂಗಲೆಯಲ್ಲಿ ಕಬಳಿಸಿ ಮೇಲೆದ್ದರೆ ಅದೆಂಥ ಗಂಡಸುತನ. ಲೆಟ್ ಮೀ ವೇಟ್ ಊರ್ಮಿ. ನಂಗೆ ಕಾಯುವ ಸಹನೆಯಿದೆ. ಕಡೆತನಕ ಕಾಯ್ತನೆ. ಇವತ್ತು ಪ್ರಾರ್ಥನಾ ಅವಳ ಬಾಯ್ಫ್ರೆಂಡ್ ಕಾಲಿಗೆ ಹಣೆ ಹಚ್ಚಿ ನಮಸ್ಕಾರ ಮಾಡಿದಳಲ್ಲ, ಅಂಥದೊಂದು ಪ್ರೀತಿ ತುಂಬಿದ ನಮಸ್ಕಾರ ಮಾಡಬೇಕು ಅಂತ ನಿನಗನ್ನಿಸುವ ಕ್ಷಣದ ತನಕ ಕಾಯ್ತೀನಿ. ಆದ್ರೆ ಪ್ರಾಮಾಣಿಕವಾಗಿ ಹೇಳ್ತೀನಿ ಕೇಳು. ಐ ಲವ್ ಯು. ದೇಬ್ನ ದನಿ ತರಕು ತರಕಾಗಿತ್ತು. ದೊಡ್ಡ ಸ್ವರದಲ್ಲಿ ನಗತೊಡಗಿದಳು ಊರ್ಮಿಳಾ. ಡೋಂಟ್ ಬಿ ಸ್ಟೂಪಡ್. ನಮಸ್ಕಾರ ಅನ್ನೋದನ್ನ ಈ ಜನ್ಮದಲ್ಲಿ ನಾನು ಭಗವಂತನಿಗೂ ಮಾಡೋದಿಲ್ಲ. ಹಿಮವಂತ ಪ್ರಾರ್ಥನಂಗೆ ಕೇವಲ ಬಾಯ್ ಫ್ರೆಂಡ್ ಅಲ್ಲ, ಅವಳ ಗಾರ್ಡಿಯನ್. ಅವಳನ್ನ ಹಾಸ್ಟೆಲಿನಲ್ಲಿಟ್ಟು ಓದಿಸ್ತಿದ್ದಾನೆ. ಅವನ ಋಣದಲ್ಲಿದ್ದಾಳೆ ಪ್ರಾರ್ಥನಾ. ಆದ್ರೆ ದೇಬ್, ನನ್ನ ಹೆಸರು ಊರ್ಮಿಳಾ. ಯಾರ ಋಣದಲ್ಲೂ ಇರೋ ಹುಡುಗಿಯಲ್ಲ ನಾನು. ಯಾವತ್ತಾದರೊಂದು ದಿನ ಬಿಡುವಾಗಿದ್ರೆ ನಿನ್ನನ್ನ ಪ್ರೀತಿಸಲೂಬಹುದೇನೋ. ಆದರೆ ನಮಸ್ಕಾರ ಮಾಡೋದಿದೆಯಲ್ಲ, ಸ್ಟೂಪಡ್. ನಂಗಿನ್ನೊಂಚೂರು ವಿಸ್ಕಿ ಕೊಡು. ಅಲ್ಲಿಗೆ ಮಾತೇ ಮುಗಿದು ಹೋಯಿತೆಂಬಂತೆ ಎದ್ದು ಬಿಟ್ಟಳು ಊರ್ಮಿಳಾ. ಫಾರೆಸ್ಟ್ ಲಾಡ್ಜ್ನ ಗಾಢ ಮೌನದಲ್ಲಿ ವಿಸ್ಕಿಯ ಜುಳುಜುಳು ಮಾತ್ರ ಕೇಳಿಸುತ್ತಿತ್ತು. ಅವತ್ತು ರಾತ್ರಿ ದೇಬ್ನನ್ನು ಕಾಡಿದ ಏಕೈಕ ಪ್ರಶ್ನೆಯೆಂದರೆ, ಋಣದಲ್ಲಿರುವ ಹುಡುಗಿ ನಿಜಕ್ಕೂ ಅಷ್ಟೊಂದು ಶ್ರದ್ಧೆಯಿಂದ ಪ್ರೀತಿಸುತ್ತಾಳಾ? ಶಿವಮೊಗ್ಗದಿಂದ ಹಿಂತಿರುಗಿದ ಪ್ರಾರ್ಥನಾ ತಾನು ತಾನಾಗಿ ಉಳಿದಿರಲಿಲ್ಲ. ಹಿಮವಂತನನ್ನು ನೆನೆದರೆ ಸಾಕು ಕಣ್ಣಲ್ಲಿ ನೀರಾಡುತ್ತಿದ್ದವು. ಹೊರಡುವ ಮುನ್ನಾದಿನ ರಾತ್ರಿ ಅದೇಕೋ ಟೆರೇಸಿನ ಮೇಲೆ ಕುಂಬಿಗೆ ಒರಗಿ ಕುಳಿತುಕೊಂಡಿದ್ದ ಕಾಲುಗಳ ಮೇಲೆ ಮುಖವಿಟ್ಟು ಚಿಕ್ಕ ಮಗುವಿನಂತೆ ಬಿಕ್ಕಿ ಬಿಕ್ಕಿ ಅತ್ತಿದ್ದಳು. ನಂಗ್ಯಾಕೋ ಭಯವಾಗ್ತಿದೆ ಹಿಮು. ಮತ್ತೆ ದಾವಣಗೆರೆಗೆ ಹೋಗೋಕೆ ಮನಸ್ಸಾಗ್ತಾ ಇಲ್ಲ. ಓದಿ ನಾನು ಮಾಡಬೇಕಾಗಿದ್ದು ಅಷ್ಟರಲ್ಲೇ ಇದೆ. ಬಲವಂತ ಮಾಡಿ ಕಳಿಸಬೇಡ. ಈ ಸಲ ದಾವಣಗೆರೆಗೆ ಹೋದ್ರೆ ನಿನ್ನನ್ನ ಶಾಶ್ವತವಾಗಿ ಕಳ್ಕೊಂಡು ಬಿಡ್ತೀನೇನೋ ಅನ್ನಿಸಿದೆ. ನಿಜವಾಗೂ ಹೇಳ್ತಿದ್ದೀನಿ ಹಿಮು. ನಂಗೆ ಹೋಗೋಕೆ ಹೆದರಿಕೆ. ಅಳುತ್ತಲೇ ಹೇಳಿದ್ದಳು. ಅವಳ ಕಣ್ಣಲ್ಲಿ ದಿಗಿಲು ಕಣ್ಣೀರು ಬೆರೆತೆ ಕದಲುತ್ತಿದ್ದವು. ಇದ್ದಕ್ಕಿದ್ದಂತೆ ತನ್ನ ಬದುಕು ಒಂದು ನಿರ್ಣಾಯಕ ಘಟ್ಟ ತಲುಪಿಬಿಟ್ಟಿದೆ ಎಂದು ಅವಳಿಗೆ ಖಚಿತವಾಗಿ ಅನ್ನಿಸಿಬಿಟ್ಟಿತ್ತು. ತಾನು ಹಿಮವಂತನನ್ನು ಹೀಗೆ ಮುಟ್ಟಿ ಮಾತನಾಡಿಸುವುದು ಇದೇ ಕೊನೆಯೇನೋ? ಹಾಗಂತ ಅಂದುಕೊಂಡಾಗೆಲ್ಲ ಪ್ರಾರ್ಥನಾಳ ಎದೆ ಬಿರಿದಂತಾಗುತ್ತಿತ್ತು. ಅವಳ ಪ್ರತಿ ಮಾತಿನಲ್ಲೂ ಇದ್ದ ದಿಗಿಲು, ಧಾವಂತಗಳನ್ನು ಬೇರೆಯೇ ತೆರನಾಗಿ ಅರ್ಥ ಮಾಡಿಕೊಂಡಿದ್ದ ಹಿಮವಂತ್. ನೋಡು, ಇವಾಗಿನ್ನೂ ಡಾಕ್ಟರಿಕೆ ಓದೋಕೆ ಶುರುಮಾಡಿದೀಯಾ? ಆಗಲೇ ಸ್ಪೆಷಲಿಸ್ಟ್ಗಳ ಥರ ಆಡಬೇಡ. ತಲೆಗೆ ಬಿದ್ದಿರೋ ಏಟು ತುಂಬಾ ಚಿಕ್ಕದು. ನನ್ನನ್ನ ಯಾರೋ ಕೊಂದು ಹಾಕ್ತಾರೆ. ನೀನು ನನ್ನನ್ನ ಶಾಶ್ವತವಾಗಿ ಕಳ್ಳೋತೀಯ ಅಂತೆಲ್ಲ ಯೋಚನೆ ಮಾಡಬೇಡ. ನೆಮ್ಮದಿಯಾಗಿ ಹೋಗು ದಾವಣಗೆರೆಗೆ. ಮನಸ್ಸಿಟ್ಟು ಓದು. ಇನ್ನು 5 ವರ್ಷ ಏನೇ ತೊಂದರೆಯಾದರೂ ನಿನ್ನನ್ನ ಓದಿಸೋ ಜವಾಬ್ದಾರಿ ನಂದು. ಸಣ್ಣ ಪುಟ್ಟ ಯಾಕ್ಸಿಡೆಂಟು ಯಾರಿಗಾಗಲ್ಲ ಹೇಳು? ಈಗಾಗಲೇ ಗಾಯ ಮಾಯ್ದಿದೆ. ನನ್ನ ಊಟ ತಿಂಡಿ ನೋಡಿಕೊಳ್ಳೋಕೆ ನಂದಕ್ಕ ಇದ್ದಾಳೆ. ನನ್ನ ಯೋಚನೆ ಮಾಡಬೇಡ. ಬೆಳಗ್ಗೆ ಎದ್ದು ನೆಮ್ಮದಿಯಾದ ಮನಸ್ಸಿಂದ ಹೊರಡು. ಮೆಲುದನಿಯಲ್ಲೇ ಮಾತನಾಡಿದ. ಹೆದರಿಕೆ ಆಗ್ತಿರೋದು ನಿನ್ನ ಬಗ್ಗೆ ಅಲ್ಲ ಹಿಮು, ಅದು ನನ್ನ ಬಗ್ಗೆ. ಈ ಸಲ ದಾವಣಗೆರೆಗೆ ಹೋದರೆ ನಾನು ನಾನಾಗಿ ಉಳಿತೀನಾ? ನನ್ನ ದೇವರಿಗೆ ಮೋಸ ಮಾಡದೆ ನನ್ನನ್ನ ನಾನು ಕಾಪಾಡಿಕೊಳ್ಳಿನಾ? ಈ ಪ್ರೀತಿ ಇಷ್ಟೇ ಭದ್ರವಾಗಿ ಉಳಿಯುತ್ತಾ? ನಂಗೆ ನಮ್ಮೇಲೆ ನಂಬಿಕೆ ಉಳಿದಿಲ್ಲ. ಡೋಂಟ್ ಸೆಂಡ್ ಮೀ. ಪ್ರಾರ್ಥನಾಳ ಒಳ ಮನಸ್ಸು ಚೀರುತ್ತಿತ್ತು. ಆದರೆ ಅದನ್ನೆಲ್ಲ ಶಬ್ದವಾಗಿಸಿ ಮಾತನಾಡದಾದಳು. ಮೊಟ್ಟ ಮೊದಲ ದಿನ ಚನ್ನರಾಯಪಟ್ಟಣದಲ್ಲಿ ಭೇಟಿಯಾದ ಕೂಡಲೇ ಕಣ್ಣುಗಳಲ್ಲೊಂದು ಅಮಾಯಕ ಆಕರ್ಷಣೆ ಹೊರಗೆಡವಿದ ಹಿಮು. ಆವತ್ತಿನ ಹಿಮು ಇವತ್ತಿಗೂ ಹಾಗೇ ಇದ್ದಾನೆ. ಅವನೊಂದಿಗೆ ಕಳೆದ ಪ್ರತಿಕ್ಷಣವೂ ತನ್ನನ್ನು ಅವನೆಡೆಗೆ ಸೆಳೆದಿದೆ. ಅವನನ್ನು ಪ್ರೀತಿಸುವುದಷ್ಟೇ ಅಲ್ಲ, ಗೌರವಿಸುವಂತೆ ಮಾಡಿದೆ. ಆ ವ್ಯಕ್ತಿತ್ವದೆದುರು ತಾನು ಏನೂ ಅಲ್ಲ ಅನ್ನಿಸಿಬಿಟ್ಟಿದೆ. ಇದು ಮನುಷ್ಯನೆಡೆಗೆ ಹುಟ್ಟಿದಂಥ ಪ್ರೀತಿಯಲ್ಲ, ಇದು ದೈವಿಕ, ಇದು ಅನಂತ, ಇದಕ್ಕೆ ಸಾವಿಲ್ಲ. ಆದರೆ ತನಗೇನಾಗಿದೆ? ದೈವಿಕವಾದುದನ್ನು ದೂರವಿಟ್ಟು ಮಾನವ ಸಹಜವಾದ ಒಂದು ಸಂಬಂಧದೆಡೆಗೇಕೆ ತಾನು ವಾಲುತ್ತಿದ್ದಾಳೆ? ದೇಬ್ನೆಡೆಗೆ ಹುಟ್ಟುತ್ತಿರುವುದು ಆಕರ್ಷಣೆಯ, ಮೋಹವ, ಪ್ರೀತಿಯ? ಹಿಮವಂತನ ವಿರುದ್ಧ ಸಂಚು ಹೂಡುವಂತೆ ತನ್ನನ್ನು ಪ್ರೇರೇಪಿಸುತ್ತಿರುವುದು ಯಾವುದು? ಇದೇ ಕೊನೆ ಹಿಮು. ಇವತ್ತು ನಿನ್ನನ್ನು ತೊರೆದು ದಾವಣಗೆರೆಗೆ ಹೊರಟರೆ ನಾಳೆಯಿಂದ ನಾನು ನಾನಾಗಿರುವುದಿಲ್ಲ, ನಿನ್ನವಳಾಗಿ ಉಳಿಯುವುದಿಲ್ಲ ಅಂತ ಮನಸ್ಸೇಕೆ ಚೀರುತ್ತಿದೆ? ಇದು ಯಾವ ಅಳುಕು? ಯಾಕೆ ಹೀಗೆ ಇದ್ದಕ್ಕಿದ್ದಂತೆ ದೇವರಿಗೆ ಮೋಸ ಮಾಡಲು ಅಣಿಯಾಗಿ ಬಿಡುತ್ತಿದ್ದೇನೆ?
ಹೆಂಗಸಿನ ಗುಣವೇ ಅಷ್ಟ? ಅವಳಿಗೆ ದೈವಿಕವಾದದ್ದು ಬೇಡ, ಮನುಷ್ಯ ಸಹಜವಾದದ್ದು ಬೇಕು. ಪ್ರೀತಿ, ವಾಂಛ, ದೇಹ, ಅದರ ಸುಖ, ಅದರ ಫಲ. ಹೌದು, ಹೆಂಗಸು ದೈವವನ್ನು ಪೂಜಿಸಬಲ್ಲಳು, ಪ್ರೀತಿಸಲಾರಳು. ಥಟ್ಟನೆ ಎದ್ದು ಕುಳಿತಳು ಪ್ರಾರ್ಥನಾ. ಹಿಮವಂತ ಸಾಕ್ಷಾತ್ತು ದೇವರಂತೆಯೇ ಕುಂಬಿಯ ಗೋಡೆಗೆ ಬೆನ್ನು ಒತ್ತಿ ಆಕಾಶದ ನಕ್ಷತ್ರಗಳನ್ನೇ ಅಮಾಯಕ ಕಣ್ಣುಗಳಲ್ಲಿ ನೋಡುತ್ತ ಕುಳಿತಿದ್ದ. ತನ್ನನ್ನು ಬಿಟ್ಟು ಹೋಗಲು, ಒಬ್ಬನನ್ನೇ ಬಿಟ್ಟು ಹೋಗಲು ಹಿಂಜರಿಯುತ್ತಿರುವ ಪ್ರಾರ್ಥನಾಳಿಗೆ ತಿಳಿ ಹೇಳಿದ್ದಾಯಿತು. ಅವಳನ್ನು ನೆಮ್ಮದಿಯಾಗಿ ದಾವಣಗೆರೆಯಲ್ಲಿ ಡಾಕ್ಟರಿಕೆಗೆ ಓದುತ್ತಾಳೆ, ಇನ್ನು ಹಠ ಮಾಡಲಾರಳು ಅಂದುಕೊಂಡವನ ಮುಖದಲ್ಲೊಂದು ಪ್ರಶಾಂತತೆಯಿತ್ತು. ಎದುರಿಗೆ ಟೆರೇಸಿನ ಕತ್ತಲಲ್ಲಿ ಕುಳಿತವಳ ಮನಸ್ಸಿನಲ್ಲಿ ನಡೆಯುತ್ತಿದ್ದ ಅಲ್ಲೋಲ ಕಲ್ಲೋಲಗಳ್ಯಾವು ಹಿಮವಂತನಿಗೆ ಅರ್ಥವಾಗುತ್ತಲೇ ಇರಲಿಲ್ಲ. ಅವನ ಮನಸ್ಸಾಗಲೇ ಪ್ರಾರ್ಥನಾ ಲೇಔಟ್ನ ಮಧ್ಯದ ದಿನ್ನೆಯ ಮೇಲೆ ಎದ್ದು ನಿಲ್ಲಬಹುದಾದ ಪ್ರಾರ್ಥನಾ ಹಾಸ್ಪಿಟಲ್ನ ಕಾರಿಡಾರುಗಳಲ್ಲಿ ಅಲೆಯುತ್ತಿತ್ತು. ಆದರೆ ಪ್ರಾರ್ಥನಾ ಬೇರೇನನ್ನೋ ನಿರ್ಧರಿಸಿದ್ದಳು. ಹಿಮೂ, ನಂಗೊಂದು ಪ್ರಾಮಿಸ್ ಮಾಡ್ತೀಯಾ? ಕೇಳಿದಳು. ನನ್ನ ಮೊದಲನೇ ಪ್ರಾಮಿಸಿದೆಯಲ್ಲ ಪ್ರಾರ್ಥನಾ, ಅದರಲ್ಲಿ ನನ್ನ ಕಟ್ಟಕಡೆಯ ಪ್ರಾಮಿಸ್ ಸೇರಿಕೊಂಡಿದೆ. ನಿಂಗೇನು ಬೇಕು ಹೇಳು, ತಣ್ಣಗಿನ ದನಿಯಲ್ಲಿ ಕೇಳಿದ. ಏನಿಲ್ಲ, ಈ ಕ್ಷಣದಿಂದ ನಾಳೆ ಬೆಳಗ್ಗೆ ನಾನು ದಾವಣಗೆರೆಯ ಬಸ್ಸು ಹತ್ತೋ ಕ್ಷಣದ ತನಕ ನಾನು ಏನೇನು ಹೇಳೀನೋ ಒಂದಕ್ಕೂ ಇಲ್ಲ ಅನ್ನದೆ ನನ್ನ ಮಾತು ಕೇಳಿಬಿಡು ಸಾಕು. ಸದ್ಯಕ್ಕೆ ಇಲ್ಲೇ ಕೂತಿರು, 10 ನಿಮಿಷದ ನಂತರ ನಾನು ಕೆಳಗಡೆಯಿಂದ ಕರೀತೀನಿ. ಹುಷಾರಾಗಿ ಇಳಿದು ಬಾ. ಕಿಟಕಿ ಮೇಲಿನ ಸಚ್ಚಾಗೆ ತಲೆ ತಾಕಿಸಿಕೊಂಡೀಯಾ ಅಂದವಳೆ. ಅವನ ಸಮ್ಮತಿಗಾಗಲಿ ಉತ್ತರಕ್ಕಾಗಲಿ ಕಾಯದೆ ಟೆರೇಸಿನಿಂದ ಕೆಳಕ್ಕೆ ಇಳಿದೇ ಬಿಟ್ಟಳು. ಅವಳಲ್ಲಿ ಆ ನಿರ್ಣಯ ದಟ್ಟವಾಗಿತ್ತು. ಕೋಣೆಯ ಕದವಿಕ್ಕಿಕೊಂಡು ಸಂಪೂರ್ಣವಾಗಿ ವಿವಸ್ತ್ರಳಾದ ಪ್ರಾರ್ಥನಾ ಮೂಲೆಯಲ್ಲಿದ್ದ ಪುಟ್ಟ ಬಚ್ಚಲಿನಲ್ಲಿ ತಣ್ಣೀರು ಸುರಿದುಕೊಂಡೇ ಸ್ನಾನ ಮಾಡಿದಳು. ತಲೆಯ ಗುಂಗುರು ಕೂದಲು ಬೇಗನೆ ಸಿಕ್ಕು ಬಿಡುವಂಥದ್ದಲ್ಲ. ತಲೆಗೂದಲು ಗಂಟು ಹಾಕಿಕೊಂಡು ಅದಕ್ಕೊಂದು ತೆಳ್ಳನೆಯ ಟವೆಲು ಸುತ್ತಿಕೊಂಡಳು. ಇಡೀ ದೇಹ ಶುದ್ಧವಾಗಿದೆ. ದಾವಣಗೆರೆಯಲ್ಲಿ ಕೊಂಡ ಒಳ ಉಡುಪು ಧರಿಸಿದಳು. ಒಮ್ಮೆ ಕೂಡ ಉಡದೆ ಇಂಥದೊಂದು ಗಳಿಗೆಗಾಗಿಯೇ ಎಂಬಂತೆ ಕಾದಿರಿಸಿದಂತಿದ್ದ ಕಾಟನ್ ಸೀರೆಯುಟ್ಟಳು. ಆ ಕತ್ತಲಲ್ಲೇ ಹೋಗಿ ಮನೆಯೆದುರಿನ ಕೈತೋಟದಿಂದ ಒಂದು ಬೊಗಸೆ ಜಾಜಿ ಮೊಗ್ಗೆ ಕಿತ್ತು ತಂದಳು. ಪಳಗಿದ ಬೆರಳು 2 ನಿಮಿಷಗಳಲ್ಲಿ ದಂಡೆ ಕಟ್ಟಿದವು. ಅಕ್ಕರೆಯಿಂದ ಹೂ ಮುಡಿದುಕೊಂಡಳು ಪ್ರಾರ್ಥನಾ. 2 ಅಗರಬತ್ತಿಗಳಿಗೆ ಬೆಂಕಿ ಮುಟ್ಟಿಸಿ ಅವು ಹೊಗೆಯಾಡುತ್ತಿದ್ದಂತೆಯೇ ಸ್ಟೋವ್ನ ಮೇಲೆ ತಪ್ಪಲೆಯಲ್ಲಿ ನೀರು ಕಾಯಲು ಇಟ್ಟು ಕೋಣೆಯಿಂದ ಹೊರಬಂದು ಹಿಮು ಅಂದಳು.